ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ನನ್ನ ತಮ್ಮನೇಲಲ್ಲಿ ನೋಡಿರ್ತೀರ. ಇಟ್ಸ್ ಮೈ ಬರ್ಡೇ ಟುಡೇ. ಸೊ ಬೆಳಗ್ಗೆಯಿಂದ ಆ್ಯಂಡ್ ಇವನ್ ನೈಟಿಂದ ತುಂಬ ಕಾಲ್ಸ್ ಬರ್ತಿದೆ, ತುಂಬ ವಿಶಸ್ ಬರ್ತಿದೆ. ಐ ಆಮ್ ವೆರಿ ಥ್ಯಾಂಕ್ಫುಲ್. ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಸೊ ಇವತ್ತಿನ ನನ್ನ ವ್ಲಾಗಲ್ಲಿ ನನ್ನ ಬರ್ಡೇ ಡೇ ಹೇಗಿರುತ್ತೆ ಅನ್ನೋದನ್ನು ಈ ವ್ಲಾಗಲ್ಲಿ ನೀವು ನೋಡ್ತೀರಾ. ಆ್ಯಂಡ್ ಮಾರ್ನಿಂಗ್ ಎದ್ದು ಈಗ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು. ಸೊ ದೇವಸ್ಥಾನದಲ್ಲಿ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ. ಕೀಪ್ ವಾಚಿಂಗ್. ದಿಸ್ ಇಸ್ ಮೈ ಔಟ್ಫಿಟ್. ಹೇಗಿದೆ ಬೀಸ್. ಫೈನಲಿ ನಾನು ರೆಡಿಯಾಗಿ ಹಾಗೆ ದೇವ್ರ ಮನೆಯೂ ಸಹ ಕ್ಲೀನಾಗಿ ರೆಡಿ ಮಾಡಿ ಪೂಜೆ ಮುಗಿಸ್ದೆ. ಇದು ನಮ್ಮ ಮನೆ ದೇವ್ರ ಮನೆ. ಹಾಗೆ ಪೂಜೆ ಎಲ್ಲ ಮುಗಿಸಿದ ತಕ್ಷಣ ನಾನು ನಮ್ಮ ಮನೆ ಹತ್ರ ಇರುವಂಥ ಈಶ್ವರ ಸಾಯಿಬಾಬಾ ಹಾಗೂ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ಇದು ನಮ್ಮ ಏರಿಯಾದಲ್ಲಿರುವಂಥ ಗಣಪತಿ ದೇವಸ್ಥಾನ. ಹಾಗೆ ಇದು ನನ್ನ ಫೇವ್ರೆಟ್ ಗಾಡ್ ಸಾಯಿಬಾಬಾ. ಸೊ ಸಾಯಿಬಾಬಾ ದರ್ಶನ ಆದಮೇಲೆ ಇವತ್ತು ಶ್ರಾವಣ ಮಂಗಳವಾರ ಇರೋದ್ರಿಂದ ಶ್ರಾವಣ ಸಮಯದಲ್ಲಿ ನಾಗರಕಲ್ಲಿಗೆ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾನು ನನ್ನ ತಮ್ಮ ಇಬ್ಬರು ಹೋಗಿ ಪೂಜೆ ಮಾಡ್ಕೊಂಡು ಬಂದ್ರಿ. ಸೊ ದೇವ್ರ ಪೂಜೆ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದೀನಿ. ಸೊ ನನ್ನ ನಾಷ್ಟನೂ ಆಗಿದೆ. ಸೊ ಈಗ ಸ್ವಲ್ಪ ಆ್ಯಸ್ ಯೂಶ್ವಲ್ ರೀಲ್ಸ್ ಮಾಡ್ಕೊತೀನಿ ಆ್ಯಂಡ್ ಸ್ವಲ್ಪ ಫೋಟೋಸ್ ಎಲ್ಲ ತಗೋತೀನಿ. ಆ್ಯಂಡ್ ನನ್ನ ರೀಲ್ಸ್ ನೋಡ್ಬೇಕಾದ್ರೆ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನಯನ ಅಮ್ಮು ಅಂತ ID ನಂದು. ಆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋದರೆ ನನ್ನ ರೀಲ್ಸ್ ಎಲ್ಲ ನೀವು ನೋಡ್ಬೋದು. ಆ್ಯಂಡ್ ಪ್ಲೀಸ್ ಡೂ ವಾಚ್ ಮೈ ರೀಲ್ಸ್ ಆ್ಯಂಡ್ ದ ವ್ಲಾಗ್ ಆಲ್ಸೋ. ಸೊ ಫೈನಲಿ ನನ್ನ ಫ್ರೆಂಡ್ಸ್ ಮನೆಗೆ ಬರೋವಂಥ ಟೈಮಲ್ಲಿ ನನ್ನ ಅವತಾರ್ ಈ ರೇಂಜಲ್ಲಿ ನಯನ ಬಾ ಎಲ್ಲ ರೆಡಿ ಮಾಡ್ಕೊ. ಬರ್ಡೇಗೆ ಅವ್ರ ಬರ್ಡೇಗೆ ಅವರೇ ರೆಡಿ ಮಾಡ್ಕೊಂಡ್ರೇನೆ ಚಂದ. ಬನ್ನಿ ಬನ್ನಿ ಕೇಕ್ ತಗೋ ಬನ್ನಿ. ಹ್ಞೂ ಯಾಕೆ ಮತ್ತೆ ಮೆತ್ತಗೆ ಕೇಕಿಗೆ ಉಂಟಿಸಿದ್ರೆ ಚೆನ್ನಾಗಿ ಬರ್ದವನಾ? ಯಾವಾಗಲೂ ಡಬ್ಬ ಸಿದಾರ ಬರೀ ತಂದ್ಕಣೆ ಅವನು. ಇದು ಪೈನಾಪಲ್ ಎಲ್ಲಿ ಗೊತ್ತಾ? ಇಲ್ಲ ಕಣೆ, ಇಲ್ಲಪ್ಪ. ಅಯ್ಯೋ ಬಾಯಿಗೆ ಬರ್ತಾರೆ ಟ್ಯೂಷನ್ ಹತ್ರ. ಸೊ ನಾವು ಫ್ರೆಂಡ್ಸ್ ಎಲ್ಲ ಜೊತೆ ಇದ್ದಾಗ ನಮ್ಮ ಟಾಕ್ಸ್ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ ಇಂದಿನ ವಾಯ್ಸಲ್ಲಿ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಮೈ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಸೆಲೆಬ್ರೇಟಿಂಗ್. ಸೊ ಹೀಗಿತ್ತು ನನ್ನ ಸೆಲೆಬ್ರೇಷನ್. ಆ್ಯಂಡ್ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಕೂತ್ಕೊಂಡು ನಾರ್ಮಲ್ ಗರ್ಲ್ಸ್ ಟಾಕ್ಸ್ ಇರುತ್ತಲ್ಲ, ವಿ ಆರ್ ಟಾಕಿಂಗ್, ಗಾಸಪಿಂಗ್ಸ್ ಅದೆಲ್ಲ ಮಾಡ್ತಾಯಿದ್ರಿ. Bye. Thank you so much. Thank you so much. ಇನ್ನೊಬ್ರು ಮಿಸ್ಸಿಂಗ್ ಆ್ಯಕ್ಚುಲಿ ನಮ್ಮ ಗ್ಯಾಂಗಲ್ಲಿ. ನಾವು ನೆಕ್ಸ್ಟ್ ವ್ಲಾಗಲ್ಲಿ ಎಸ್ ಎಸ್ ಅದು ಡೇ ಔಟ್ ವಿತ್ ಗರ್ಲ್ಸ್. ಡೇ ಔಟಿಂಗ್ ವಿತ್ ಗರ್ಲ್ಸ್. ಪ್ರೇಕ್ಷಕರ ಒತ್ತಾಯದ ಮೇಲೆ ಡೇ ಔಟಿಂಗ್ ವಿತ್ ಗರ್ಲ್ಸ್ ವ್ಲಾಗ್ ನೆಕ್ಸ್ಟ್. ಬಾಯ್ ಬಾಯ್ ಬಾಯ್. What is this? ಹ್ಯಾಪಿ ಬರ್ಡೇ ವಡೆ. Thank you so much. ಸೊ ನಾನು ಫೈನಲಿ ಮನೆಗೆ ಬಂದು ರೀಚ್ ಆಗಿದ್ದೀನಿ. ವಡೆ ಕೂಡ ಇಲ್ಲೇ ಇದ್ದಾಳೆ. ಹೇಗನ್ನಿಸ್ತು ಬಂದಿದ್ದು ವಡೆ? ತುಂಬ ಖುಷಿ ಆಯಿತು ನನಗೆ. ಲೈಕ್ ಇಟ್ ವಾಸ್ ವೆರಿ ಸರ್ಪ್ರೈಸ್. ನನ್ನ ಪಡಂಗೆ ನಾನು ಎಡಿಟಿಂಗ್ ಮಾಡ್ಕೊಂಡು ಕೂತಿದ್ದೆ. ಆ್ಯಕ್ಚುಲಿ ವ್ಲಾಗ್ ಇವತ್ತೇ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡ್ತಿದ್ದೆ. ಬಂದ್ಲು, ಖುಷಿ ಆಯಿತು. ಬಟ್ ಒಂದು ಬೇಜಾರು ಏನಂದರೆ ಏನೂ ತಗೊಬಂದಿಲ್ಲ ತಂಗಿಗೋಸ್ಕರ. ನಿನಿಗೋಸ್ಕರ ಒಬ್ಬಟ್ಟು ವಡೆ, ಎಸ್ಪೆಷಲಿ ಕಾಬಲ್, ನಿನ್ನ ಫೇವ್ರೇಟ್ ಒಬ್ಬಟ್ಟು ಜೊತೆ ತಿನ್ನಕ್ಕೆ ಕಾಬಲ್ ತಗೊಂಬಂದಿದ್ದೆ. ಅದಕ್ಕೆ ಖುಷಿ ಪಡು.
ಬಟ್ ಖುಷಿ ಆಗ್ತಿದೆ. ಬಟ್ ಬೇರೆ ಏನಾದರೂ ತಂದಿದ್ರೆ ಇನ್ನ ಖುಷಿ ಆಗ್ತಿತ್ತು. ಬಟ್ ದಟ್ಸ್ ಓಕೆ. ಅಂದ್ರೆ ಅದೆಲ್ಲ ಇವಳು ಮಾಡ್ಕೊ ಬಂದಿಲ್ಲ, ನಂಗೆ ನಮ್ಮ ಅಜ್ಜಿ ಮಾಡಿ ಕಳ್ಸಿರೋದು. ಸೊ ಖುಷಿ ಇದೆ ಇವಳು ಬಂದಿರೋದು. ಅಜ್ಜಿನೋ ಯಾರೋ ನಮ್ಮನೆಯಿಂದಾನೇ ಬಂದಿದ್ದದು, ಅದು ಖುಷಿ ಪಡ್ಬೇಕು. ಬಂದಿದ್ದೀನಲ್ಲ ನಾನೇ ಎಫರ್ಟ್ಸ್ ಹಾಕೊಂಡು ನಾನು ಬಂದಿದ್ದೀನಲ್ಲ, ಅದಕ್ಕೆ ಖುಷಿ ಪಡು. ಅದು ಖುಷಿ ಇಲ್ಲ ಅಂದ್ರೆ ಹೇಳು ವಾಪಸ್. ಯಾರು ನಿನಗೆ ಓಕೆ ಫ್ರೆಂಡ್ಸ್, ಬಾಯ್. ಸೊ ಇದು ನನ್ನ ಲಾಸ್ಟ್ ಸೆಲೆಬ್ರೇಷನ್ ಆಫ್ ದ ಡೇ. ಫ್ಯಾಮಿಲಿ ಕಡೆಯಿಂದ, ಅಪ್ಪ ಅಮ್ಮ ತಮ್ಮ ಹಾಗೂ ಅಕ್ಕನ ಕಡೆಯಿಂದ ಒಂದು ಸ್ಮಾಲ್ ಕಿಟ್ಟಿ ಪಾರ್ಟಿ ಥರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್. ಇದಾಗಿತ್ತು ನಾನು ಇವತ್ತಿನ ವ್ಲಾಗ್ ಆ್ಯಂಡ್ ಮೈ ಬರ್ತ್ಡೇ ವ್ಲಾಗ್. ಸೊ ನನಗೆ ಯಾರೆಲ್ಲ ವಿಶ್ ಮಾಡಿದ್ರಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಬಾಟಮ್ ಆಫ್ ಮೈ ಆರ್ಟ್. ಸೊ ಹೀಗೆ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ಆ್ಯಂಡ್ ಗೊತ್ತಲ್ಲ ಏನು ಮಾಡಬೇಕಂತ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಟೈಮ್ ನಾನು ಏನೇ ವ್ಲಾಗ್ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ನೋಡ್ಬೋದು. ಥ್ಯಾಂಕ್ ಯು. ಲವ್ ಯು. ಕೀಪ್ ವಾಚಿಂಗ್ ಟಿಲ್ ಮೈ ನೆಕ್ಸ್ಟ್ ವ್ಲಾಗ್.